ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕರ್ಟನ್ ವಾಲ್ಸ್, ಕರ್ಟನ್ ಗ್ರಿಡ್ಸ್ ಮತ್ತು ಮುಲಿಯನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ, ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಅದ್ರ ಪ್ರಾಪರ್ಟೀಸ್ ಏನೆಲ್ಲ ಇದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಆರ್ಕಿಟೆಕ್ಚರಲ್ ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯೂನಿಟ್ನ ಸೆಟ್ ಮಾಡ್ಕೋಬೇಕು. ಯೂನಿಟ್ ಸೆಟ್ ಮಾಡೋದಕ್ಕೆ ಯು ಎನ್ ಪ್ರೆಸ್ ಮಾಡಿದ ತಕ್ಷಣ ಯೂನಿಟ್ ಟೇಬಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಫೀಟ್ ಆ್ಯಂಡ್ ಫ್ರಿಕ್ಷನಲ್ಲಿ ಇಂಚಸ್ಗೆ ಸೆಟ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ಪ್ರಿಸಿಷನ್ಸ್ ಬಂದು 1 ಇಂಚ್ ನಿಯರೆಸ್ಟ್ ತೊಗೊಂಡಿದ್ದೀನಿ. ಸೊ ಯೂನಿಟ್ ಸೆಟ್ ಮಾಡಿದ್ಮೇಲೆ ನಾವು ಕರ್ಟನ್ ವಾಲ್ನ ಸೆಲೆಕ್ಟ್ ಮಾಡೋಣ. ಸೊ ಕರ್ಟನ್ ವಾಲ್ ಸೆಲೆಕ್ಟ್ ಮಾಡೋದಕ್ಕೆ ಆರ್ಕಿಟೆಕ್ಚರಲ್ ಟ್ಯಾಬಲ್ಲಿ ವಾಲ್ ಸೆಲೆಕ್ಟ್ ಮಾಡಿ, ವಾಲ್ ಆರ್ಕಿಟೆಕ್ಚರ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಪ್ರಾಪರ್ಟಿ ಟೇಬಲಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಡ್ರ್ಯಾಗ್ ಮಾಡಿದ್ರೆ ನೀವು ಇಲ್ಲಿ 3 ಟೈಪ್ಸ್ ಆಫ್ ಕರ್ಟನ್ ವಾಲ್ಸ್ನ ನೀವು ನೋಡ್ಬೋದು. ಅದರಲ್ಲಿ ಕರ್ಟನ್ ವಾಲ್, ಎಕ್ಸ್ಟೀರಿಯರ್ ಗ್ಲೇಸಿಂಗ್ ಆ್ಯಂಡ್ ಸ್ಟೋರ್ ಫ್ರಂಟ್, ಈ 3 ಟೈಪ್ಸ್ ಇದೆ. ಸೊ ಕರ್ಟನ್ ವಾಲ್ಸ್ ಅಂದರೆ ಗ್ಲಾಸ್ ಇರೋವಂಥ ವಾಲ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಕರ್ಟನ್ ವಾಲ್ ಅಂತ ಹೇಳ್ತೀವಿ. ಸೊ ಕರ್ಟನ್ ವಾಲ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಅಗೇನ್ ಸೆಲೆಕ್ಟ್ ಮಾಡಿದ್ಮೇಲೆ ನಮಗೆ ಮಾಡಿಫೈಯಿಂಗ್ ಟೇಬಲ್ ಓಪನ್ ಆಗುತ್ತೆ. ಬೇಸಿಕ್ ವಾಲಲ್ಲಿ ಏನೆಲ್ಲ ಆಪ್ಷನ್ಸ್ ನಮಗೆ ಇಲ್ಲೂ ಕೂಡ ಅದೇ ಆಪ್ಷನ್ಸ್ ಇರುತ್ತೆ. ನೀವು ಆ ವಿಡಿಯೋ ನೋಡಿಲ್ಲ ಹೇಗೆ ಸೆಟ್ ಮಾಡ್ಕೊಳ್ಳೋದು, ವಾಲ್ನ ಕ್ರಿಯೇಟ್ ಮಾಡೋದು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಆಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಬೇಸಿಕ್ ವಾಲ್ನ ಹೇಗೆ ಕ್ರಿಯೇಟ್ ಮಾಡ್ತಾಯಿದ್ವಿ, ಸೆಟ್ ಮಾಡ್ತಾಯಿದ್ವಿ, ಇಲ್ಲೂ ಹಾಗೇ. ಸೊ ಫಸ್ಟು ಸೆಟ್ ಮಾಡೋದಕ್ಕೂ ಮುಂಚೆ ನಾವು ವಾಲ್ ಹೈಟ್ನ ಸೆಟ್ ಮಾಡಬೇಕು. ವಾಲ್ ಹೈಟ್ ಸೆಟ್ ಮಾಡೋದಕ್ಕೆ ನೀವು ಇಲ್ಲಾದರೂ ಯೂಸ್ ಮಾಡ್ಬೋದು, ಅಥವಾ ನಾನು ಪ್ರಾಪರ್ಟಿ ಟೇಬಲಲ್ಲಿ ಬೇಸ್ ಲೆವೆಲ್ 1 ಇದೆ, ಟಾಪ್ ಲೆವೆಲ್ ಅನ್ಕನೆಕ್ಟೆಡ್ ಇದೆ, ನಾನು ಲೆವೆಲ್ 2ಗೆ ಸೆಟ್ ಮಾಡ್ತಾ ಇದ್ದೀನಿ. ಅಪ್ಲೈ ಕೊಟ್ಟು ನಾವು ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್. ಸೊ ಹೀಗೆ ನೀವು ಕರ್ಟನ್ ವಾಲ್ನ ಕ್ರಿಯೇಟ್ ಮಾಡೋದು. ಸೊ ನೀವು ವ್ಯೂ ನೋಡಬೇಕು ಅಂತಂದರೆ 3Dನ ಸೆಲೆಕ್ಟ್ ಮಾಡಿದ್ರೆ, ಸೊ ರಿಯಲಿಸ್ಟಿಕ್ ಸೆಟ್ ಮಾಡ್ತಾ ಇದ್ದೀನಿ. ಪ್ಲೇನ್ ಗ್ಲಾಸ್ ವಾಲ್ನ ನಾವು ನೋಡ್ಬೋದು. ಸೊ ಹೀಗೆ ಕರ್ಟನ್ ವಾಲ್ನ ಕ್ರಿಯೇಟ್ ಮಾಡೋದು. ಸೊ ನೀವು 3Dನಲ್ಲೂ ಡೈರೆಕ್ಟ್ ಕ್ರಿಯೇಟ್ ಮಾಡ್ಬೋದು, ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್. ಸೊ ಹೀಗೆ ನೀವು ಕರ್ಟನ್ ವಾಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ನೀವು ಕರ್ಟನ್ ವಾಲ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಹೈಟ್ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಬೋದು. ಸೊ ಆ್ಯರೋಸ್ ಏನಿದೆ ಅದನ್ನು ಡ್ರ್ಯಾಗ್ ಮಾಡಿದ್ರೆ ಚೇಂಜ್ ಮಾಡ್ಬೋದು, ಅಥವಾ ಎಡಿಟ್ ಪ್ರೊಫೈಲಿಂದ ನೀವು ಗ್ಲಾಸ್ ಶೇಪ್ನ ಚೇಂಜ್ ಮಾಡಬೇಕು ಅಂತಂದರೆ ನೀವು, ಸೊ ಇಲ್ಲಿಗೆ ನೀವು ಗ್ಲಾಸ್ ಕಟ್ ಆಗಬೇಕು ಅಂದರೆ ಹೀಗೆ ಕಟ್ ಸೆಲೆಕ್ಟ್ ಮಾಡಿ. ಸೊ ಮಾಡಿಫೈಯಿಂಗ್ ಟೂಲ್ನ ಯೂಸ್ ಮಾಡ್ಬೋದು. ಇಲ್ಲಿ ಮಾಡಿಫೈಯಿಂಗ್ ರಿವಿಟಲ್ಲಿ ಟ್ರಿಮ್ನ ಯೂಸ್ ಟ್ರಿಮ್ ಮತ್ತು ಎಕ್ಸ್ಟೆಂಡ್ ಕಮೆಂಡ್ ಎರಡು ಒಂದೇ ಕಮೆಂಡಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ನೀವು ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ಲೈನ್, ಸೆಕೆಂಡ್ ಲೈನ್. ಸೊ ನಿಮ್ಗೇನು ಪೋರ್ಷನ್ಸ್ ಬೇಡ ಅದು ರಿಮೂವ್ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್. ಸೊ ನೀವು ಹೀಗೆ ಕ್ರಿಯೇಟ್ ಮಾಡಿದ್ರೆ ಓಕೆ. ಸೊ ನೀವು ನೋಡ್ಬೋದು ಆ ಏನು ಪೋರ್ಷನ್ಸ್ ಇತ್ತು ಆ ಪೋರ್ಷನ್ಸ್ ಆಟೋಮೆಟಿಕ್ಕಾಗಿ ಕಟ್ಟಾಗಿ ನೀವು ಪ್ಲೇನ್ ಕರ್ಟನ್ ವಾಲ್ನ ನೀವು ನೋಡ್ಬೋದು. ಹೀಗೆ ನೀವು ಕರ್ಟನ್ ವಾಲ್ನ ಕೂಡ ಎಡಿಟ್ ಮಾಡ್ಕೋಬೋದು. ಓಕೆ, ಸೊ ಹೈಟ್ ಕೂಡ ನೀವು ಅಡ್ಜಸ್ಟ್ ಮಾಡಬೇಕಂದ್ರೆ ಪ್ರಾಪರ್ಟಿನಲ್ಲಿ ಸೆಲೆಕ್ಟ್ ಮಾಡಿ, ಬೇಸ್ ಆಫ್ಸೆಟ್ ಬೇಕು ಅಂತಂದರೆ ಸೊ 1 ಫೀಟ್ ಬೇಕು ಅಂದರೆ 1 ಫೀಟ್ ಬೇಸ್ ಆಫ್ಸೆಟ್ ಅಪ್ಲೈ. ಸೊ ನೀವು ನೋಡ್ಬೋದು ಆಟೋಮೆಟಿಕಲಿ ಹೈಟು ಚೇಂಜ್ ಆಯಿತು. ಸೊ ನೀವು ಹೀಗೆ ಹೈಟ್ನ ಕೂಡ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಎಕ್ಸ್ಟೀರಿಯರ್ ಗ್ಲೇಸಿಂಗ್. ಸೊ ಎಕ್ಸ್ಟೀರಿಯರ್ ಗ್ಲೇಸಿಂಗ್ ಕೂಡ ಸೇಮ್ ಕ್ರಿಯೇಷನ್, ಬಟ್ ಕರ್ಟನ್ ವಾಲ್ಗೂ ಮತ್ತು ಎಕ್ಸ್ಟೀರಿಯರ್ ಗ್ಲೇಸಿಂಗು ಏನಪ್ಪ ಡಿಫ್ರೆನ್ಸ್ ಅಂತ ಅಂದರೆ, ಸೊ ನಾವು ಇದರಲ್ಲಿ ಗ್ರಿಡ್ ಲೈನ್ಸ್ನ ನೀವು ನೋಡ್ಬೋದು. ಸೊ ಹೀಗೆ ಗ್ರಿಡ್ ಲೈನ್ಸ್ ಆ್ಯಡ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಎಕ್ಸ್ಟೀರಿಯರ್ ಗ್ಲೇಸಿಂಗ್ ಅಂತ ಹೇಳ್ತೀವಿ, ಪ್ಲೇನ್ ಗ್ಲಾಸ್ಗೆ ಕರ್ಟನ್ ವಾಲ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಕರ್ಟನ್ ವಾಲ್ಸ್ಗೆ ಗ್ರಿಡ್ನ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಬೋದು. ಸೊ ನೀವು ಆರ್ಕಿಟೆಕ್ಚರಲ್ ಟ್ಯಾಬಲ್ಲಿ ಕರ್ಟನ್ ಗ್ರಿಡ್ ಏನಿದೆ ಆಪ್ಷನ್ಸ್ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಕರ್ಟನ್ ಗ್ರಿಡ್ಸ್ನ ಆ್ಯಡ್ ಮಾಡೋದಕ್ಕೂ ಕೂಡ 3 ಟೈಪ್ಸ್ ಇದೆ. ಆಲ್ ಸೆಗ್ಮೆಂಟ್ಸ್, 1 ಸೆಗ್ಮೆಂಟ್ ಆ್ಯಂಡ್ ಆಲ್ ಎಕ್ಸ್ಪೆಕ್ಟೆಡ್ ಪಿಕಟ್ ಸೆಗ್ಮೆಂಟ್ಸ್ ಅಂತ. ಸೊ ಆಲ್ ಸೆಗ್ಮೆಂಟ್ಸ್ ಅಂದರೆ ನೀವು ಡೈರೆಕ್ಟಾಗಿ ಕರ್ಟನ್ ಗ್ರಿಡ್ಸ್ನ ಟಚ್ ಮಾಡಿದ ತಕ್ಷಣ ಆ್ಯಡ್ ಆಗುತ್ತೆ. ಹಾರಿಜಾಂಟಲ್ ಗ್ರಿಡ್ ಲೈನ್ಸ್ ಬೇಕು ಅಂತಂದರೆ ನೀವು ವರ್ಟಿಕಲ್ ಗ್ರಿಡ್ ಲೈನ್ಸ್ನ ಟಚ್ ಮಾಡಬೇಕು. ಸೊ ವರ್ಟಿಕಲ್ ಗ್ರಿಡ್ ಲೈನ್ಸ್ ಬೇಕು ಅಂತಂದರೆ ಹಾರಿಜಾಂಟಲ್ ಗ್ರಿಡ್ ಲೈನ್ಸ್ನ ನೀವು ಟಚ್ ಮಾಡಬೇಕು. ಸೊ ನಾನೀಗ ಹಾರಿಜಾಂಟಲ್ ಲೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಈ ಡಿಸ್ಟೆನ್ಸಲ್ಲಿ ಆ್ಯಡ್ ಮಾಡಿದ ತಕ್ಷಣ ನೀವು ಈ ಥರ ಗ್ರಿಡ್ ಲೈನ್ಸ್ನ ಆ್ಯಡ್ ಮಾಡ್ಬೋದು. ಹಾರಿಜಾಂಟಲ್ ಗ್ರಿಡ್ ಲೈನ್ಸ್ ಬೇಕು ಅಂತಂದರೆ ನೀವು ವರ್ಟಿಕಲ್ ಲೈನ್ನ ಸೆಲೆಕ್ಟ್ ಮಾಡಬೇಕು. ಸೊ ಹೀಗೆ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಗ್ರಿಡ್ ಲೈನ್ಸು ಆ್ಯಡ್ ಆಗುತ್ತೆ. ಸೊ ನೀವು ಹೀಗೆ ಆಲ್ ಸೆಗ್ಮೆಂಟ್ಸ್ನ ಯೂಸ್ ಮಾಡಿದ್ರೆ 1 ಸೆಗ್ಮೆಂಟ್ಸ್ ಅಂದರೆ ಇನ್ ಬಿಟ್ವೀನ್ 2 ಗ್ರಿಡ್ ಲೈನ್ಸ್ ನಡುವೆ ನೀವು ಗ್ರಿಡ್ ಲೈನ್ಸ್ನ ಆ್ಯಡ್ ಮಾಡಬೇಕು ಅಂತ ಅಂದರೆ ನೀವು 1 ಸೆಗ್ಮೆಂಟ್ಸ್ನ ಯೂಸ್ ಮಾಡ್ಬೋದು. ಸೊ ನೀವು ಹೀಗೆ 1 ಸೆಗ್ಮೆಂಟ್ಸ್ ಯೂಸ್ ಮಾಡಿ ಕೂಡ ಗ್ರಿಡ್ ಲೈನ್ಸ್ನ ಆ್ಯಡ್ ಮಾಡ್ಬೋದು. ಆಲ್ ಎಕ್ಸ್ಪೆಕ್ಟೆಡ್ ಪಿಕ್ಡ್ ಗ್ರಿಡ್ ಲೈನ್ಸ್ ಅಂದರೆ, ಸೊ ನಾನು ಗ್ರಿಡ್ ಲೈನ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು
ಫಸ್ಟು ಕಂಪ್ಲೀಟ್ ಗ್ರಿಡ್ ಲೈನ್ನ ಸೆಲೆಕ್ಟ್ ಮಾಡಿ ನಿಮಗೆ ಇವಾಗ ಎಲ್ಲಿ ಗ್ರಿಡ್ ಲೈನ್ಸ್ ಬೇಕೋ ಆ ಪೋರ್ಷನ್ಸ್ನ ಸೆಲೆಕ್ಟ್ ಮಾಡ್ತಾ ಹೋದರೆ ಇನ್ನು ರಿಮೈನಿಂಗ್ ಪೋರ್ಷನ್ಸ್ ಏನಿರುತ್ತೆ ನಮಗೆ ಅಲ್ಲಿ ಗ್ರಿಡ್ ಲೈನ್ಸು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಎಂಟರ್. ಸೊ ಇವಾಗ ನೀವು ನೋಡ್ಬೋದು ನಾನು ಏನೇನೆಲ್ಲ ಆಪ್ಷನ್ ಸೆಲೆಕ್ಟ್ ಮಾಡಿದೆ ಅದನ್ನು ಬಿಟ್ಟು ಬೇರೆ ಏನಿತ್ತು ಪೋರ್ಷನ್ಸು ಅಲ್ಲಿ ಗ್ರಿಡ್ ಲೈನ್ಸು ಕ್ರಿಯೇಟ್ ಆಗಿದೆ. ಸೊ ನಾನು ಈಗ ಈ ಗ್ರಿಡ್ ಲೈನ್ಸ್, ಸೊ ಅಗೇನ್ ಆಲ್ ಎಕ್ಸ್ಪೆಕ್ಟೆಡ್ ಪಿಕ್ಡ್ ಒನ್. ಸೊ ಹಾರಿಜಾಂಟಲ್ ಗ್ರಿಡ್ ಲೈನ್ಸ್ ತೊಗೋತಾ ಇದ್ದೀನಿ. ಸೊ ನಾನು ಈ ಪೋರ್ಷನ್ ಮತ್ತು ಈ ಪೋರ್ಷನ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಂಟರ್. ಸೊ ಇವಾಗ ನೀವು ನೋಡ್ಬೋದು ಈ ಏನು ಸೆಲೆಕ್ಟ್ ಮಾಡಿದೆ ಆ ಪೋರ್ಷನ್ಸ್ನ ಬಿಟ್ಟು ರಿಮೈನಿಂಗ್ ಪೋರ್ಷನ್ಸ್ಗೆ ಗ್ರಿಡ್ ಲೈನ್ಸು ಕ್ರಿಯೇಟ್ ಆಗಿದೆ. ಹೀಗೆ ಆಲ್ ಪಿಕ್ಡ್ ಒನ್ಸ್ ಗ್ರಿಡ್ ಲೈನ್ಸ್ನ ಯೂಸ್ ಮಾಡೋದು. ಕ್ಲಿಯರ್ ಹೇಗೆ ಗ್ರಿಡ್ ಲೈನ್ಸ್ನ ಆ್ಯಡ್ ಮಾಡೋದು ಅಂತ. ಸೊ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಗ್ರಿಡ್ ಲೈನ್ಸ್ನ ಎಡಿಟ್ ಮಾಡಬೇಕು ಅಥವಾ ನೀವೇ ಮತ್ತು ಡಿಸ್ಟೆನ್ಸ್ನ ಚೇಂಜ್ ಮಾಡಬೇಕು ಅಂತಂದರೆ ಗ್ರಿಡ್ ಲೈನ್ಸ್ನ ಸೆಲೆಕ್ಟ್ ಮಾಡಿ ಡಿಸ್ಟೆನ್ಸ್ ತೋರಿಸ್ತಾ ಇರುತ್ತೆ ನೆಕ್ಸ್ಟ್ ಗ್ರಿಡ್ ಲೈನ್ಸ್ಗೆ ಎಷ್ಟು ಆಪ್ಷನ್ಸ್ ಇದೆ ಅಂತ. ನೀವು ಇಲ್ಲಿ ಡೈರೆಕ್ಟ್ ಅದನ್ನು ಡಿಸ್ಟೆನ್ಸ್ನ ಸೆಲೆಕ್ಟ್ ಮಾಡಿ 1 ಫೀಟ್ ಬೇಕಂದರೆ 1 ಫೀಟ್ ಅಥವಾ 2 ಫೀಟ್ ಬೇಕಂದರೆ ಈ ಸೈಡಿಂದ ನೀವು ಚೇಂಜ್ ಮಾಡಬೇಕು ಡಿಸ್ಟೆನ್ಸ್ ಅಂದರೆ ಹೀಗೆ ನೀವು ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ನೀವೀಗ ಗ್ರಿಡ್ ಲೈನ್ಸ್ ಆ್ಯಡ್ ಮಾಡಿದ್ಮೇಲೆ ರಿಮೂವ್ ಮಾಡಬೇಕು ಗ್ರಿಡ್ ಲೈನ್ಸ್ ಅಂದರೆ ನೀವು ಪ್ಯಾನಲಲ್ಲಿ ನೋಡ್ಬೋದು ಆ್ಯಡ್ ಆ್ಯಂಡ್ ರಿಮೂವ್ ಸೆಗ್ಮೆಂಟ್ಸ್ ಅಂತ ಏನು ಆಪ್ಷನ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಎಲ್ಲಿ ಗ್ರಿಡ್ ಲೈನ್ಸ್ ಬೇಡ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಪೋರ್ಷನ್ಸಲ್ಲಿ ಗ್ರಿಡ್ ಲೈನ್ಸು ರಿಮೂವ್ ಆಗುತ್ತೆ. ಓಕೆ, ಸೊ ಈ ಪೋರ್ಷನ್ಸಿಂದ ನಾನು ಗ್ರಿಡ್ ಲೈನ್ಸ್ನ ರಿಮೂವ್ ಮಾಡಿದ್ದೀನಿ. ಎಂಟರ್. ಸೊ ನೀವೀಗ ನೋಡ್ಬೋದು ಈ 3 ಪ್ಯಾನಲ್ಸಲ್ಲೂ ಇದ್ದಿದ್ದಂಥ ಗ್ರಿಡ್ ಲೈನ್ಸು ರಿಮೂವ್ ಆಗಿದೆ. ಸೊ ವರ್ಟಿಕಲಿ ಹಾರಿಜಾಂಟಲಲ್ಲಿರೋ ಗ್ರಿಡ್ ಲೈನ್ಸ್ ಚೇಂಜ್ ಮಾಡಬೇಕಂದ್ರೆ ಅದನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಆ್ಯಂಡ್ ರಿಮೂವ್ನ ಸೆಲೆಕ್ಟ್ ಮಾಡಿ ಗ್ರಿಡ್ ಲೈನ್ಸ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಗ್ರಿಡ್ ಲೈನ್ಸು ರಿಮೂವ್ ಆಗುತ್ತೆ. ಸೊ ನೀವು ಹೀಗೆ ಗ್ರಿಡ್ ಲೈನ್ಸ್ನ ಆ್ಯಡ್ ಮಾಡ್ಬೋದು ಮತ್ತು ರಿಮೂವ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದು ಸ್ಟೋರ್ ಫ್ರಂಟ್ ಕ್ರಿಯೇಷನ್. ಸೊ ಅಗೇನ್ ವಾಲ್ ಆರ್ಕಿಟೆಕ್ಚರ್. ಸೊ ಪ್ರಾಪರ್ಟಿನಲ್ಲಿ ಸೆಲೆಕ್ಟ್ ಮಾಡಿ ಸ್ಟೋರ್ ಫ್ರಂಟ್ನ ಕ್ರಿಯೇಷನ್ಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಸೊ ಹೀಗೆ ಕ್ರಿಯೇಟ್ ಮಾಡಿದ್ರೆ ನಾವು ಕರ್ಟನ್ ವಾಲ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಏನಂದರೆ ಈ ಏನು ಫ್ರೇಮ್ಸ್ ಕಾಣಿಸ್ತಾ ಇದೆ ಈ ಫ್ರೇಮ್ನ ನಾವು ಮುಲಿಯನ್ಸ್ ಅಂತ ಹೇಳ್ತೀವಿ. ಕರ್ಟನ್ ವಾಲ್ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಗ್ರಿಡ್ಸ್ನ ಆ್ಯಡ್ ಮಾಡಿ ಮತ್ತು ಮುಲಿಯನ್ಸ್ನು ಆ್ಯಡ್ ಮಾಡಿ ಕ್ರಿಯೇಟ್ ಮಾಡೋದಕ್ಕೆ ನಾವು ಸ್ಟೋರ್ ಫ್ರಂಟ್ ಕ್ರಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಈ ಟೈಪು ಕ್ರಿಯೇಟ್ ಮಾಡುವಾಗ ನೀವು ಯೂಸ್ ವಿತ್ ಮುಲಿಯನ್ಸ್ ಬೇಕು ಅಂತಂದರೆ ನೀವು ಸ್ಟೋರ್ ಫ್ರಂಟ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಇದು ಡಿಫ್ರೆನ್ಸ್. ಸೊ ಅಗೇನ್ ಸೇಮ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್. ಸೊ ನೀವು ಈ ಸ್ಟೋರ್ ಫ್ರಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ಮುಲಿಯನ್ಸ್ ಫ್ರೇಮ್ಸ್ನ ಚೇಂಜ್ ಮಾಡಬೇಕು, ಬೇರೆ ಪ್ಯಾಟರ್ನ್ಸ್ ಆ್ಯಡ್ ಮಾಡಬೇಕು ಮುಲಿಯನ್ಸ್ಗೆ ಅಂದರೆ ಆ್ಯಡ್ ಮಾಡ್ಬೋದು. ಸೊ ಏನು ಪಿನ್ ಆಗಿದೆ, ಪಿನ್ ಆಗಿರೋಂಥ ಎಲಿಮೆಂಟ್ನ ಡಿಲೀಟ್ ಮಾಡೋದಕ್ಕಾಗಲ್ಲ, ಎಡಿಟ್ ಮಾಡೋದಕ್ಕಾಗಲ್ಲ. ಸೊ ಫಸ್ಟು ನೀವು ಅನ್ಪಿನ್ ಮಾಡಬೇಕು. ಸೊ ಈ ಥರ ಸಿಂಬಲ್ ಇದ್ದರೆ ಅನ್ಪಿನ್ ಅಂತ. ಸೊ ನೀವು ಈಗ ಮುಲಿಯನ್ಸ್ನ ಆಲ್ಟ್ರ್ ಮಾಡ್ಬೋದು. ಸೊ ಪ್ರಾಪರ್ಟಿ ಟೇಬಲ್ನ ಸೆಲೆಕ್ಟ್ ಮಾಡಿ ನಮ್ಗೆ ಇದರಲ್ಲಿ 2 ಟೈಪ್ಸ್ ಇದೆ, ಸರ್ಕ್ಯುಲರ್ ಮತ್ತು ರೆಕ್ಟ್ಯಾಂಗ್ಯುಲರ್ ಇದೆ. ರೆಕ್ಟ್ಯಾಂಗ್ಯುಲರು 3 ಟೈಪ್ಸ್ ಇದೆ, ಸೈಜಸ್ ಇದೆ, ನೀವು ಯಾವುದಾದ್ರೂ ಚೂಸ್ ಮಾಡ್ಬೋದು. ಸೊ ನಾನು ರೇಡಿಯಸ್ 25 mm ರೇಡಿಯಸ್ ಇರೋ ಸರ್ಕಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ರೇಡಿಯಸ್ ಥಿಕ್ನೆಸ್ ಜಾಸ್ತಿ ಆಯಿತು. ಸೊ ನೀವು ಇದನ್ನು ರೇಡಿಯಸ್ ಚೇಂಜ್ ಮಾಡಬೇಕು ಅಂದರೆ ಅಗೇನ್ ಸೇಮ್ ಮುಲಿಯನ್ನ ಸೆಲೆಕ್ಟ್ ಮಾಡಿ ಎಡಿಟ್ ಟೈಪ್ನ ಕೊಟ್ಟು ಪ್ರಾಪರ್ಟಿ ಟೇಬಲಲ್ಲಿ ಡ್ರ್ಯಾಗ್ ಮಾಡಿದ್ರೆ ನೋಡ್ಬೋದು 1 ಫೀಟ್ ಸಮ್ ಇಂಚಸ್ ತೊಗೊಂಡಿದೆ. ಸೊ ನಾನು ಅದನ್ನು 2 ಇಂಚಸ್ಗೆ ಚೇಂಜ್ ಮಾಡ್ತಾಯಿದ್ದೀನಿ. ಓಕೆ, ರೇಡಿಯಸ್ 2 ಇಂಚ್ ಕೊಟ್ಟಿದ್ದೀನಿ, ಅಪ್ಲೈ ಆ್ಯಂಡ್ ಓಕೆ. ಸೊ ನೀವು ಹೀಗೆ ಮುಲಿಯನ್ಸ್ನ ಪ್ಯಾಟರ್ನ್ಸ್ನ ಚೇಂಜ್ ಕೂಡ ಮಾಡ್ಕೋಬೋದು. ಸೊ ಇದನ್ನು ಕೂಡ ಫಸ್ಟು ಅನ್ಪಿನ್ ಮಾಡಬೇಕು, ಆಮೇಲೆ ಪ್ರಾಪರ್ಟಿ ಟೇಬಲ್ನ ಸೆಲೆಕ್ಟ್ ಮಾಡಿ ರೇಡಿಯಸ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ಸೊ ಆದರೆ ನೀವು ನೋಡ್ಬೋದು ಸರ್ಕ್ಯುಲರ್ ಶೇಪ್ ಕೊಟ್ಟ ಮೇಲೆ ಮುಲಿಯನ್ಸ್ ಕಂಟಿನ್ಯೂಯಸ್ ಇದ್ದಿದ್ದು ಬ್ರೇಕ್ ಆಗಿದೆ. ಸೊ ನೀವು ಎಗೇನ್ ಇಲ್ಲಿ ನೀವು ಕಂಟಿನ್ಯೂಯಸ್ ಕೊಡಬೇಕು ಅಂದರೆ ಎಗೇನ್ ಮುಲಿಯನ್ನ ಸೆಲೆಕ್ಟ್ ಮಾಡಬೇಕು. ಪ್ಯಾನಲಲ್ಲಿ ನೀವು ನೋಡ್ಬೋದು ಮೇಕ್ ಕಂಟಿನ್ಯೂಯಸ್ ಆ್ಯಂಡ್ ಬ್ರೇಕ್ ಅಟ್ ಜಾಯಿನ್ ಅಂತ ಏನು ಆಪ್ಷನ್ಸ್ ಇದೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಕಂಟಿನ್ಯೂಯಸ್ ಬೇಕು ಅಂದರೆ ಮೇಕ್ ಕಂಟಿನ್ಯೂಯಸ್ ಕೊಟ್ಟ ತಕ್ಷಣ ಪ್ರಾಪರಾಗಿ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲೂ ಕಂಟಿನ್ಯೂಯಸ್ ಬೇಕು ಅಂದರೆ ಅಗೇನ್ ಸೆಲೆಕ್ಟ್ ಮಾಡಿ ಮೇಕ್ ಕಂಟಿನ್ಯೂಯಸ್. ಸೊ ನೀವು ಹೀಗೆ ಕಂಟಿನ್ಯೂಸ್ ಆಪ್ಷನ್ಸ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಕಂಟಿನ್ಯೂಯಸ್ ಇದೆ ಅಲ್ವಾ. ಸೊ ನೀವು ಇಲ್ಲಿ ಬ್ರೇಕ್ ಆಪ್ಷನ್ಸ್ನ ಯೂಸ್ ಮಾಡಬೇಕಂದ್ರೆ ಆ ಮುಲಿಯನ್ನ ಸೆಲೆಕ್ಟ್ ಮಾಡಿ ಬ್ರೇಕ್ ಅಟ್ ಜಾಯಿನ್ ಅಂತ ಆಪ್ಷನ್ಸ್ ಕೊಟ್ಟರೆ ಹಾರಿಜಾಂಟಲ್ ಇದ್ದಿದ್ದು ಕಂಟಿನ್ಯೂಸ್ ತಗೊಂತು, ವರ್ಟಿಕಲ್ ಪೋರ್ಷನ್ಸ್ ಇರೋದು ಬ್ರೇಕ್ ಜಾಯಿನ್ ಆಯಿತು. ಸೊ ನೀವು ಹೀಗೆ ಈ ಆಪ್ಷನ್ಸ್ನ ಯೂಸ್ ಮಾಡ್ಬೋದು. ಕ್ಲಿಯರ್. ಮುಲಿಯನ್ ಶೇಪ್ಸ್ನ ಚೇಂಜ್ ಮಾಡೋದು ಗೊತ್ತಾಯಿತು. ನೆಕ್ಸ್ಟ್ ಬಂದು ಡಿಸ್ಟೆನ್ಸ್ನ ಚೇಂಜ್ ಮಾಡೋದು ನೋಡೋಣ. ಸೊ ಕರ್ಟನ್ ವಾಲ್ನ ಸೆಲೆಕ್ಟ್ ಮಾಡಿ ಸೊ ಎಡಿಟಿಂಗ್ ಟೇಬಲಲ್ಲಿ ನೀವು ನೋಡ್ಬೋದು
ಸೊ ನಮಗೆ ಇಲ್ಲಿ ನಾವು ಇಲ್ಲೊಂದಷ್ಟು ಪ್ರಾಪರ್ಟೀಸ್ನ ಚೇಂಜ್ ಮಾಡ್ಕೋಬೋದು. ನಮಗೆ ಹೇಗೆ ಕರ್ಟನ್ ವಾಲ್ ಸ್ಟೋರ್ ಫ್ರೆಂಡ್ಸ್ದು ಮುಲಿಯನ್ಸ್ ಹೇಗೆ ಆಲ್ಟರ್ ಆಗಬೇಕು ಅಥವಾ ಗ್ರಿಡ್ ಸ್ಪೇಸಿಂಗ್ ಎಷ್ಟಿರಬೇಕು ಅನ್ನೋ ಎಲ್ಲ ಡೀಟೇಲ್ಸ್ನ ನಾವು ಎಡಿಟ್ ಮಾಡ್ಬೋದು. ಫಸ್ಟ್ ಒನ್ ಬಂದು ನಾವು ಜಾಯಿನ್ ಕಂಡೀಷನ್ಸ್. ನಮಗೆ ಜಾಯಿನ್ ಕಂಡೀಷನಲ್ಲಿ ಕಂಟಿನ್ಯೂಸ್ ಮತ್ತು ಬ್ರೇಕ್ ಆಪ್ಷನ್ಸ್ ಎರಡಿತ್ತಲ್ವ. ಸೊ ನೀವು ಇಲ್ಲಿ ನೋಡ್ಬೋದು ಈ ಪ್ಯಾನಲಲ್ಲಿ ಹಾರಿಜಾಂಟಲ್ ಲೈನ್ಸ್ ಮುಲಿಯನ್ಸ್ ಏನಾಗಿದೆ ಬ್ರೇಕ್ ಆಗಿದೆ, ವರ್ಟಿಕಲ್ ಲೈನ್ಸ್ ಮಾತ್ರ ಕಂಟಿನ್ಯೂಸ್ ಆಗಿದೆ. ಸೊ ನಾವು ಇಲ್ಲಿ ಜಾಯಿನ್ ಕಂಡೀಷನಲ್ಲಿ ವರ್ಟಿಕಲ್ ಗ್ರಿಡ್ ಕಂಟಿನ್ಯೂಸ್ ಅಂತ ಕೊಟ್ಟಿರೋದ್ರಿಂದನೇ ಅದು ವರ್ಟಿಕಲ್ ಗ್ರಿಡ್ಸು ಕಂಟಿನ್ಯೂಸ್ ಬಂದಿದೆ. ನೀವೇನಾದರೂ ಹಾರಿಜಾಂಟಲ್ ಗ್ರಿಡ್ ಕಂಟಿನ್ಯೂಸ್ ಅಂತ ಕೊಟ್ಟು ಅಪ್ಲೈ ಕೊಟ್ಟರೆ ಈಗ ನೀವು ನೋಡ್ಬೋದು ಹಾರಿಜಾಂಟಲ್ ಗ್ರಿಡ್ ಏನಿದೆ ಕಂಟಿನ್ಯೂಸ್ ಇದೆ, ವರ್ಟಿಕಲ್ ಲೈನ್ಸ್ ಏನಿತ್ತು ಮುಲಿಯನ್ಸ್ ಏನಿತ್ತು ಅದು ಕಟ್ ಆಗಿದೆ. ಸೊ ನೀವೀಗ ಅದ್ರ ಕಂಡೀಷನ್ಸ್ ಕೂಡ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಬಂದು ವರ್ಟಿಕಲ್ ಗ್ರಿಡ್ಸ್ ಮತ್ತು ಹಾರಿಜಾಂಟಲ್ ಗ್ರಿಡ್. ವರ್ಟಿಕಲ್ ಗ್ರಿಡ್ಸ್ ಏನಿದೆ ಮ್ಯಾಕ್ಸಿಮಮ್ ಸ್ಪೇಸಿಂಗಲ್ಲಿದೆ, ಅಂದರೆ 22 ಡಿಸ್ಟೆನ್ಸಲ್ಲಿ ಏನು ಸ್ಪೇಸಿಂಗ್ ಈಕ್ವಲ್ ಬರುತ್ತೆ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ನೀವು ಹಾಗೂ ಚೇಂಜ್ ಮಾಡ್ಬೋದು. ಅಥವಾ ನಮಗೆ ಇನ್ನೂ ಬೇರೆ ಟೈಪ್ಸ್ ಇದೆ, ಮಿನಿಮಮ್ ಸ್ಪೇಸಿಂಗ್. ನೀವೇ ಮಿನಿಮಮ್ ಸ್ಪೇಸಿಂಗ್ ಕೊಟ್ಟು ಎಷ್ಟು ಡಿಸ್ಟೆನ್ಸ್ ಬೇಕು ಅಷ್ಟು ಚೇಂಜ್ ಮಾಡಿದ್ರೆ 4 ಡಿಸ್ಟೆನ್ಸಲ್ಲಿ ನೀವು ಸ್ಪೇಸಿಂಗ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಸ್ಪೇಸಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಥವಾ ಮಿನಿಮಮ್ ಸ್ಪೇಸಿಂಗ್ 2 ಫೀಟ್ ಕೊಟ್ಟಿದ್ದೀನಿ, ಅಪ್ಲೈ, ಓಕೆ. ಸೊ ನೀವೀಗ ನೋಡ್ಬೋದು ಪ್ಯಾನೆಲ್ಸು ಆಟೋಮೆಟಿಕ್ಕಾಗಿ ಆ್ಯಡ್ ಆಯಿತು. 2 ಸ್ಪೇಸಿಂಗಲ್ಲಿ ಗ್ರಿಡ್ಸು ಆ್ಯಡ್ ಆಯಿತು, ಹಾಗೆ ಮುಲಿಯನ್ಸ್ ಕೂಡ ಆ್ಯಡ್ ಆಗಿ ನಿಮಗೆ ಈ ಥರ ಪ್ಯಾನೆಲ್ಸು ಕ್ರಿಯೇಟ್ ಆಯಿತು. ಸೊ ನೀವು ಹೀಗೆ ವರ್ಟಿಕಲ್ ಗ್ರಿಡ್ನು ಅರೇಂಜ್ ಮಾಡ್ಬೋದು ಮತ್ತು ಹಾರಿಜಾಂಟಲ್ ಗ್ರಿಡ್ಸ್ನು ಅರೇಂಜ್ ಮಾಡ್ಬೋದು. ಹಾರಿಜಾಂಟಲ್ ಗ್ರಿಡಲ್ಲಿ ಫಿಕ್ಸ್ಡ್ ಡಿಸ್ಟೆನ್ಸ್ ಇದೆ, ಫಿಕ್ಸ್ಡ್ ಡಿಸ್ಟೆನ್ಸ್ 7 ಫೀಟ್ ಇದೆ. ಸೊ 7 ಫೀಟಲ್ಲಿ ಒಂದೇ ಗ್ರಿಡ್ ಲೈನ್ಸ್ ಇದೆ ಹಾರಿಜಾಂಟಲು. ನಿಮಗೆ ಚೇಂಜ್ ಮಾಡಬೇಕು, ಇನ್ನೂ ಸ್ಪೇಸಿಂಗ್ ಕಡಿಮೆ ಮಾಡಬೇಕು ಅಂದರೆ 4 ಫೀಟ್ ಕೊಟ್ಟರೆ ನೀವು ಮತ್ತೆ ಗ್ರಿಡ್ಸು ಆ್ಯಡ್ ಆಗುತ್ತೆ ಮತ್ತು ಪ್ಯಾನೆಲ್ಸ್ ಕೂಡ ಆ್ಯಡ್ ಆಗುತ್ತೆ. ಸೊ 4 ಸ್ಪೇಸಿಂಗಲ್ಲಿ ಗ್ರಿಡ್ಸ್ ಆ್ಯಡ್ ಆಗಿ ರಿಮೈನಿಂಗ್ ಪೋರ್ಷನ್ಸ್ ಏನಿತ್ತು ಅದು ಹಾಗೆ ಇದೆ. ಸೊ ನೀವು ಹೀಗೆ ಕೂಡ ಚೇಂಜ್ ಮಾಡ್ಬೋದು. ಅಥವಾ ನೀವು ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಕೊಟ್ಟರೆ ಅದೇ ಈಕ್ವಲ್ ಡಿಸ್ಟೆನ್ಸಲ್ಲಿ ಮ್ಯಾಕ್ಸಿಮಮ್ ಸ್ಪೇಸಿಂಗಲ್ಲಿ ಈ ಥರ ತೊಗೊಳುತ್ತೆ. ಓಕೆ ನೋಡಿ, ಮ್ಯಾಕ್ಸಿಮಮ್ ಸ್ಪೇಸಿಂಗಲ್ಲಿ ಡಿಸ್ಟೆನ್ಸ್ ತೊಗೊಂಡು ಅರೇಂಜ್ ಆಯಿತು, ಆಟೋಮೆಟಿಕ್ಕಾಗಿ ಅದೇ ಅರೇಂಜ್ ಆಗುತ್ತೆ. ಸೊ ನೀವು ಹೀಗೆ ಗ್ರಿಡ್ಸ್ನ ಕೂಡ ಅರೇಂಜ್ ಮಾಡ್ಬೋದು. ಸೊ ವರ್ಟಿಕಲ್ ಮುಲಿಯನ್ಸ್ ಮತ್ತು ಹಾರಿಜಾಂಟಲ್ ಮುಲಿಯನ್ಸ್ ಶೇಪ್ಸ್ ಏನಿದೆ ಅದನ್ನು ನೀವು ಆಟೋಮೆಟಿಕ್ಕಾಗಿ ಚೇಂಜ್ ಮಾಡ್ಬೋದು. ಇಂಟೀರಿಯರ್ ಟೈಪ್ ಅಂದರೆ ಈ ಬಾರ್ಡರ್ಸ್ ಏನಿದೆ ಆ ಬಾರ್ಡರ್ಸ್ನ ಬಿಟ್ಟು ಒಳಗಡೆ ಇರೋಂಥ ವರ್ಟಿಕಲ್ಸ್ ಮುಲಿಯನ್ಸ್ ಏನಿದೆ ಅದು ಇಂಟೀರಿಯರ್ ಟೈಪ್, ಮತ್ತು ಹಾರಿಜಾಂಟಲ್ ಮುಲಿಯನ್ಸು ಬಾರ್ಡರ್ಸ್ ಫಸ್ಟ್ ಲೈನ್ ಮತ್ತು ಟಾಪ್ ಮುಲಿಯನ್ ಮತ್ತು ಬಾಟಮ್ ಮುಲಿಯನ್ನ ಬಿಟ್ಟು ಒಳಗಡೆ ಇರೋಂಥದ್ದು ಹಾರಿಜಾಂಟಲ್ ಇಂಟೀರಿಯರ್ ಟೈಪ್. ಬಾರ್ಡರ್ 1 ಆ್ಯಂಡ್ ಬಾರ್ಡರ್ 2 ಅಂದರೆ ಇದು ಬಾರ್ಡರ್ 1, ಇದು ಬಾರ್ಡರ್ 2. ಇದನ್ನ ಕೂಡ ನೀವು ಡೈರೆಕ್ಟಾಗಿ ಚೇಂಜ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ರೆಕ್ಟ್ಯಾಂಗ್ಯುಲರ್ ಮುಲಿಯನ್ 50 mm ಇಂಟು 150 mm ಇದೆ. ಸೊ ನೀವು ಇಲ್ಲಿ ಆ್ಯರೋ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಶೇಪ್ಸ್ಗಳು ಕಾಣಿಸ್ತಿದೆ. ಸೊ ನೀವು ಇಲ್ಲಿ ಯಾವ ರೇಡಿಯಸ್, ಸೊ ಸರ್ಕ್ಯುಲರ್ ಮುಲಿಯನ್ 25 mm ರೇಡಿಯಸ್ ಇದೆ ಅದನ್ನು ಕೊಟ್ಟಿದ್ದೀನಿ. ಕೊಟ್ಟು ಅಪ್ಲೈ ಕೊಟ್ಟರೆ ನೀವು ನೋಡ್ಬೋದು ವರ್ಟಿಕಲಲ್ಲಿರೋ ಅಂಥ ಅಷ್ಟು ಮುಲಿಯನ್ಸು ಸರ್ಕಲ್ ಆಗಿ ಕನ್ವರ್ಟ್ ಆಯಿತು. ಸೊ ನೀವು ಹೀಗೆ ಚೇಂಜ್ ಮಾಡ್ಬೋದು. ಅಥವಾ ಬಾರ್ಡರ್ 1 ನೀವು ಚೇಂಜ್ ಮಾಡ್ತೀರಂದರೆ ಕಾರ್ನರ್ಸ್ ಇದೆ, ಮತ್ತು ಇಲ್ಲೂ ಕೂಡ ಮತ್ತೆ ಶೇಪ್ಸ್ ಇದೆ, ನೀವು ಇಲ್ಲೂ ಶೇಪ್ಸ್ನ ಚೇಂಜ್ ಮಾಡ್ಬೋದು. ಸೊ ಇಲ್ಲ ರೆಕ್ಟ್ಯಾಂಗ್ಯುಲರ್ ಸೈಜ್ನೇ 50 mm ಚೇಂಜ್ ಮಾಡ್ತೀರಾ ಅಂದರೆ ಹಾಗೂ ನೀವು ಚೇಂಜ್ ಮಾಡ್ಬೋದು. ಸೊ ನೀವು ಬಾರ್ಡರ್ 1 ನೋಡ್ಬೋದು ಇಲ್ಲಿ. ಸೊ ಓಕೆ, ಥಿಕ್ನೆಸ್ಸು ಜಾಸ್ತಿ ಆಗಿದೆ. ಓಕೆ, ಸೊ ನೀವು ಹೀಗೆ ಮುಲಿಯನ್ಸ್ನ ಚೇಂಜ್ ಮಾಡ್ಬೋದು. ಸೊ ಅಗೇನ್ ಕರ್ಟನ್ ವಾಲ್ನ ಸೆಲೆಕ್ಟ್ ಮಾಡಿ ಎಡಿಟ್ ಟೈಪ್ಗೆ ಹೋದರೆ, ಸೊ ನೀವು ಹಾರಿಜಾಂಟಲ್ ಇರೋ ಮುಲಿಯನ್ಸ್ ಚೇಂಜ್ ಮಾಡಬೇಕಂದ್ರೆ ಅದನ್ನು ಕೂಡ ಚೇಂಜ್ ಮಾಡ್ಬೋದು. ಸೊ ಅದು ಕೂಡ ರೆಕ್ಟ್ಯಾಂಗ್ಯುಲರಲ್ಲಿದೆ, ನಾನು ಸರ್ಕ್ಯುಲರ್ 25 mm ಚೇಂಜ್ ಮಾಡ್ತಾಯಿದ್ದೀನಿ. ಅಪ್ಲೈ ಆ್ಯಂಡ್ ಓಕೆ. ಸೊ ನೋಡಿ, ಇಂಟೀರಿಯರ್ ಟೈಪಲ್ಲಿರೋದು 2 ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಸರ್ಕ್ಯುಲರ್ ಇದೆ. ಬಾರ್ಡರ್ಸ್ ಏನಿದೆ ಅದು ರೆಕ್ಟ್ಯಾಂಗ್ಯುಲರ್ ಮುಲಿಯನ್ ಶೇಪಲ್ಲಿ ಇದೆ. ಸೊ ನೀವು ಹೀಗೆ ಕ್ರಿಯೇಟ್ ಮಾಡಿದ್ಮೇಲೂ ಕೂಡ ಎಡಿಟ್ ಮಾಡಿಕೊಂಡು ನೀವು ಪ್ಯಾನೆಲ್ಸ್ನ ಚೇಂಜ್ ಮಾಡ್ಕೋಬೋದು. ಕ್ಲಿಯರ್? ಸೊ ಸ್ಟೋರ್ ಫ್ರಂಟ್ನ ಹೇಗೆ ಎಡಿಟ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಸೊ ಹೀಗೆ ನಾವು ಕ್ರಿಯೇಟ್ ಮಾಡಿರೋಂಥ ಕರ್ಟನ್ ಗ್ರಿಡ್ಸ್ಗೆ ಹೇಗೆ ಮುಲಿಯನ್ಸ್ ಆ್ಯಡ್ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವು ಆರ್ಕಿಟೆಕ್ಚರಲ್ ಟ್ಯಾಬಲ್ಲಿ ಮುಲಿಯನ್ಸ್ ಅಂತ ಆಪ್ಷನ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅದರಲ್ಲೂ ಗ್ರಿಡ್ ಲೈನ್ಸ್ ಸೆಗ್ಮೆಂಟ್ಸ್ ಮತ್ತು ಆಲ್ ಗ್ರಿಡ್ ಲೈನ್ ಅಂತ ಆಪ್ಷನ್ಸ್ ಇದೆ. ಗ್ರಿಡ್ ಲೈನ್ಸ್ ಅಂದರೆ ಕಂಪ್ಲೀಟ್ ಹಾರಿಜಾಂಟಲ್ ಗ್ರಿಡ್ ಲೈನ್ಸ್ ಏನಿದೆ ಅದಕ್ಕೆ ಮುಲಿಯನ್ಸ್ ಆ್ಯಡ್ ಆಗುತ್ತೆ. ಅಥವಾ ನೀವು ವರ್ಟಿಕಲ್ ಲೈನ್ ಸೆಲೆಕ್ಟ್ ಮಾಡಿದ್ರೆ ವರ್ಟಿಕಲ್ ಲೈನ್ಸ್ಗೆ ಮುಲಿಯನ್ಸು ಡೈರೆಕ್ಟಾಗಿ ಆ್ಯಡ್ ಆಗುತ್ತೆ. ಓಕೆ, ಇದು ಕಂಪ್ಲೀಟ್ ಗ್ರಿಡ್ ಲೈನ್ಸ್ಗೆ ಆ್ಯಡ್ ಮಾಡೋವಂಥದ್ದು. ಸೊ ಸಿಂಗಲ್ ಸೆಗ್ಮೆಂಟ್ಸ್ಗೂ ಕೂಡ ನಾವು ಮುಲಿಯನ್ಸ್ನ ಆ್ಯಡ್ ಮಾಡ್ಬೋದು. ಸೊ ಸೆಗ್ಮೆಂಟ್ನ ಸೆಲೆಕ್ಟ್ ಮಾಡಿ ನೀವು
ಗ್ರಿಡ್ ಲೈನ್ ಸೆಗ್ಮೆಂಟ್ಸ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮುಲಿಯನ್ಸು ಅಪ್ಲೈ ಆಗುತ್ತೆ. ಸೊ ಅಟ್ ಎ ಟೈಮ್ ನೀವು ಇಷ್ಟು ಗ್ರಿಡ್ ಲೈನ್ಸ್ಗೆ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಬೋದು. ಸೊ ಆಲ್ ಗ್ರಿಡ್ ಲೈನ್ನ ಸೆಲೆಕ್ಟ್ ಮಾಡಿ ಕರ್ಟನ್ ವಾಲ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಗ್ರಿಡ್ ಲೈನ್ಸು ಆ್ಯಡ್ ಆಗುತ್ತೆ. ಸೊ ಇದಕ್ಕೂ ಕೂಡ ಆ್ಯಡ್ ಮಾಡಬೇಕಂದ್ರೆ ಹೀಗೆ ನೀವು ಶೇಪ್ಸ್ನ ಆ್ಯಡ್ ಮಾಡ್ಬೋದು. ಓಕೆ, ಸೊ ನೀವು ಆ್ಯಡ್ ಮಾಡಿದ್ಮೇಲೆ ಇಲ್ಲೂ ಕೂಡ ಮುಲಿಯನ್ಸ್ ಆ್ಯಡ್ ಮಾಡಿದ್ಮೇಲೂ ಕೂಡ ನೀವು ಶೇಪ್ಸ್ನ ಚೇಂಜ್ ಮಾಡ್ಬೋದು. ಸೊ ಮುಲಿಯನ್ನ ಸೆಲೆಕ್ಟ್ ಮಾಡಿ ಪಟ್ಟಿನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅಗೇನ್ ಶೇಪ್ಸ್ ವಿಸಿಬಲ್ ಆಗುತ್ತೆ. ನೀವು ಅದಾದಮೇಲೆ ಚೇಂಜ್ ಮಾಡ್ಕೋಬೋದು. ಓಕೆ, ನಾನು ಸರ್ಕಲ್ ಚೇಂಜ್ ಮಾಡಿದೆ ನೋಡಿ, ಹೀಗೆ ನೀವು ಚೇಂಜ್ ಮಾಡ್ಬೋದು. ಓಕೆ, ಕರ್ಟನಲ್ಲಿ ಇನ್ನೊಂದು ಆಪ್ಷನ್ಸ್ ಇದೆ. ನೀವು ಸಿಂಗಲ್ ಪ್ಯಾನಲ್ ಆಗಿ ಇದು ಆ್ಯಕ್ಟ್ ಆಗ್ತಾ ಇರುತ್ತೆ. ಇವಾಗ ಹೀಗೆ ಡಿವೈಡ್ ಮಾಡ್ಕೊಂಡ್ಮೇಲೆ ನೀವು ಸಿಂಗಲ್ ಪ್ಯಾನಲ್ಸ್ಗೆ ನೀವು ಮೆಟೀರಿಯಲ್ ಚೇಂಜ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಮಾಡ್ಬೋದು. ಸೊ ಪ್ಯಾನಲ್ನ ಸೆಲೆಕ್ಟ್ ಮಾಡೋದಕ್ಕೆ ನೀವು ಟ್ಯಾಬ್ನ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದ್ರೆ ನೋಡಿ ಈಗ ಸಿಂಗಲ್ ಪ್ಯಾನಲ್ ಮಾತ್ರ ಸೆಲೆಕ್ಟ್ ಆಗಿದೆ, ಬಟ್ ಅದು ಪಿನ್ ಆಗಿದೆ. ಸೊ ಅನ್ಪಿನ್ ಮಾಡಬೇಕಂದ್ರೆ ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಪ್ರಾಪರ್ಟಿ ಟೇಬಲ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಅದು ಗ್ಲಾಸೆಡ್ ಸ್ಟ್ರಕ್ಚರ್ ಮತ್ತು ಸಾಲಿಡ್ ಸ್ಟ್ರಕ್ಚರ್ ಅಂತ. ಸೊ ನೀವು ಗ್ಲಾಸೆಡ್ ಸ್ಟ್ರಕ್ಚರಲ್ಲೇ ಇರಬೇಕಂದ್ರೆ ಗ್ಲಾಸಲ್ಲೇ ಇರ್ಬೋದು, ಅಥವಾ ನೀವು ಸಾಲಿಡ್ ವಾಲ್ ಅಥವಾ ಬೇರೆ ವುಡ್ ಮೆಟೀರಿಯಲ್ ಅಥವಾ ಬೇರೆ ಸ್ಟೀಲ್ ಮೆಟೀರಿಯಲ್ನ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಬೋದು. ಸೊ ನೀವು ಸಾಲಿಡ್ನ ಸೆಲೆಕ್ಟ್ ಮಾಡಿದ್ಮೇಲೆ ಎಡಿಟ್ ಟೈಪ್ಗೆ ಹೋಗಿ ಮೆಟೀರಿಯಲ್ಸ್ನ ನಿಮಗೆ ಬೇಕಾದ ಸ್ಟೀಲ್ ಮೆಟೀರಿಯಲ್ಸ್ ಅಥವಾ ವುಡ್ ಮೆಟೀರಿಯಲ್ಸ್ನ ನೀವು ಆ್ಯಡ್ ಮಾಡ್ಬೋದು. ಮೆಟೀರಿಯಲ್ ಡಿಫಾಲ್ಟ್ ಇದೆ, ಸೊ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಮೆಟೀರಿಯಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ವುಡ್ ಮೆಟೀರಿಯಲ್ನ ಅಪ್ಲೈ ಮಾಡ್ತಾ ಇದ್ದೀನಿ, ವುಡ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವುಡ್ಸ್ ಮೆಟೀರಿಯಲ್ಸ್ ನಿಮಗೆ ವಿಸಿಬಲ್ ಆಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ವುಡ್ಡನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಅಪ್ಲೈ ಆ್ಯಂಡ್ ಓಕೆ. ಸೊ ಆ ಪ್ಯಾನಲ್ಗೆ ನೀವು ವುಡ್ ಮೆಟೀರಿಯಲ್ನ ನೋಡ್ಬೋದು. ಹೀಗೆ ನೀವು ಪ್ಯಾನಲ್ ಡಿಸೈನ್ಸ್ನ ಅಥವಾ ಮೆಟೀರಿಯಲ್ಸ್ನ ಚೇಂಜ್ ಮಾಡ್ಬೋದು. ಕ್ಲಿಯರ್? ಸೊ ಕರ್ಟನ್ ವಾಲ್ನ ವಾಲ್ಸಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಲೆವೆಲ್ 1 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವಾಲ್ ಆರ್ಕಿಟೆಕ್ಚರ್. ಸೊ ಸ್ಟೋರ್ ಫ್ರಂಟಿಂದ ನಾನು ಬೇಸಿಕ್ ವಾಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಜನರಿಕ್. ಸೊ ಹೀಗೆ ವಾಲ್ ಕ್ರಿಯೇಟ್ ಆದಮೇಲೆ ನೀವು ಇಲ್ಲಿ ಇನ್ ಬಿಟ್ವೀನ್ ಗ್ಲಾಸ್ ವಾಲ್ ಬೇಕು ಅಂತಂದರೆ ಅಗೇನ್ ವಾಲ್ ಆರ್ಕಿಟೆಕ್ಚರ್ ಪ್ರಾಪರ್ಟಿನ ಸೆಲೆಕ್ಟ್ ಮಾಡಿ. ಸೊ ಸ್ಟೋರ್ ಫ್ರಂಟ್ ಕರ್ಟನ್ ವಾಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ನೀವು ಎಲ್ಲಿಂದ ಎಲ್ಲಿವರೆಗೂ ವಾಲ್ಸ್ ಬೇಕು ಅದನ್ನು ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ವಾಲ್ಸು ಕಟ್ಟಾಗಿ ನಿಮಗೆ ಅಪ್ಲೈ ಆಗುತ್ತೆ. ಸೊ ಅಗೇನ್ 3D. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನೀವು ಹೀಗೆ ಕರ್ಟನ್ ವಾಲ್ಸ್ನ ವಾಲ್ ಮಧ್ಯೆನೂ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ನೀವು ಹೀಗೆ ಪ್ಯಾನಲ್ಸ್ ಬೇಕು ಅಂದರೆ ಇನ್ ಬಿಟ್ವೀನ್ ಗ್ಲಾಸ್ ವಾಲ್ ಮಧ್ಯೆ ಇನ್ ಬಿಟ್ವೀನ್ ಗ್ಲಾಸ್ ಬೇಕು ಅಂದರೆ ನೀವು ಹೀಗೆ ಕ್ರಿಯೇಟ್ ಮಾಡ್ಕೋಬೋದು. ಸೊ ನೀವು ಬೇರೆ ಶೇಪ್ಸ್ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಈ ವಾಲ್ ಡಿಲೀಟ್ ಮಾಡ್ತಾ ಇದ್ದೀನಿ. ಆರ್ಕ್ ಶೇಪ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಗೋ ಟು 3D. ನೋಡಿ ಹೀಗೆ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ನಿಮಗೆ ಏನು ಶೇಪ್ಗೆ ಯಾವ ಪ್ಯಾಟ್ರನ್ಗೆ ನೀವು ಬೇಕು ಕರ್ಟನ್ ಗ್ಲಾಸಸ್ ನೀವು ಆ ಶೇಪ್ಸ್ಗೆ ಕ್ರಿಯೇಟ್ ಮಾಡ್ಕೋಬೋದು. ಕ್ಲಿಯರ್? ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.